ವಿದ್ಯಾರ್ಥಿಗಳು ಮತ್ತು ಯುವಜನತೆ ನಮಗೆ ವೋಟ್ ಬ್ಯಾಂಕ್ ಅಂತ ಯಾರು ಕನ್ಸಿಡರೇ ಮಾಡಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ಗ್ಯಾರಂಟಿ 50 ರಿಂದ 60 ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತಲ್ವಾ, 50 to 55, 60,000 crore ವರ್ಷ ಇನ್ಕ್ರೀಸ್ ಆಗ್ತಾನೆ ಹೋಗೋದಲ್ವಾ ಅದು. ಬರ್ತಿರೋ ರಿಪೋರ್ಟ್ಸ್ ಕೂಡ ನೋಡಿದಾಗ 5,000 ಮ್ಯಾಕ್ಸಿಮಮ್ 10,000 crore ಖರ್ಚಾಗಬಹುದು ಅಂತ ರಿಕ್ರೂಟ್ಮೆಂಟ್ ಮಾಡಿದ್ರೆ. ಅಷ್ಟು ಯಾರು ಕೇಳ್ತಿದ್ದಾರೆ? ಅಟ್ಲೀಸ್ಟ್ ಒಂದು 55 ಸಾವಿರ ಮಾಡ್ತೀವಿ ಅಂತಾನು ಹೇಳಿದ್ರೆ ಬಹಳ ಏನ್ ಖರ್ಚಾಗಲ್ವಲ್ಲ, ಯಾಕೆ, ಏನ್ ಪ್ರಾಬ್ಲಮ್ ಏನು ಅಂತ ಸರ್. ಇಲ್ಲಿ 5,000 ಕೋಟಿ 10,000 ಕೋಟಿಯಲ್ಲಿ ಅಷ್ಟು ಖರ್ಚಾಗಲ್ಲ ಸರ್ ಹೇಳ್ಬೇಕಂತಂದ್ರೆ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಸ್ಯಾಲ್ರಿ ಕೊಡ್ತಾ ಇರ್ತಾರೆ ಸರ್. ಈಗ ಒಬ್ಬ ಎಂಪ್ಲಾಯಿಗೆ ಅವ್ನ್ ರಿಟೈರ್ಮೆಂಟ್ ಆಗ್ತಾರೆ, ಅವ್ನ್ ಸ್ಯಾಲ್ರಿ ಫಿಲ್ ಮಾಡ್ತಿರಲ್ಲ ಅವನಿಗೆ ಕೊಡ್ತಾರೆ ಅಷ್ಟೇ ಸರ್. ಅದ್ರಲ್ಲಿ ಖರ್ಚು 5,000 10,000 ಕೋಟಿ ಸಮಸ್ಯೆನೇ ಇಲ್ಲ ಸರ್. ಈಗ ಖಾಲಿ ಇರೋ ಹುದ್ದೆ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಈ ಖಾಲಿ ಹುದ್ದೆಗಳು ಏನಿದಲ್ಲ ಸರ್, ಆ ಕೊಡೋ ಸ್ಯಾಲ್ರಿನ ಇವರು ಬೇರೆ ಇದಕ್ಕೆ ಯೂಸ್ ಮಾಡ್ಕೊಂತಿದ್ದಾರೆ. ಇವರು ಗ್ಯಾರಂಟೀಸ್ ಗೆ ಇರ್ಬೋದು, ಇವ್ರ ಪರ್ಸನಲ್ ಬೇರೆ ಬೇರೆ ವರ್ಕ್ ಗೆ. ನಿಜ, ಈಗ ಸರ್ಕಾರಿ ಯೋಜನೆಗಳು ಬೇಕು. ನಾವು ಕೂಡ ಡೇ 1 ಇಂದ ಇದು ಸರ್ಕಾರ ಬಂದಲ್ಲಿಂದ ಅದನ್ನೇ ಹೇಳ್ತಿರೋದು. ಸೊಸೈಟಿಯಲ್ಲಿ ಎಲ್ಲಾ ಬೆರಳುಗಳು ಹೇಗೆ ಸೇಮ್ ಇಲ್ವೋ, ಸಹಾಯದ ಅವಶ್ಯಕತೆ ಇರುವಂತಹ ನಮ್ಮ ಜನರಿದ್ದಾರೆ ಸರ್, ಅವರಿಗೆ ಹೆಲ್ಪ್ ಬೇಕು. ಅದು ಬಿಟ್ಟು ನೀವು ಸ್ವ್ಯಾಗ್ ಅಲ್ಲಿ ಅವನ ಹೆಂಡತಿಗೂ ಫ್ರೀ, ಇವನ ಹೆಂಡತಿಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರೆ ಅದು ಓಟಿಗೆ ವರ್ಕ್ ಆಗ್ಬೋದು ಸರ್. ಇನ್ನೊಂದು, ಎಂತ ಬಡವ ಆಗಿದ್ರು ಸ್ವಾಭಿಮಾನ ಅನ್ನೋದಿದ್ರೆ ಅವ್ನು ಈ ತರದಕ್ಕೆಲ್ಲ ಕೈ ಅಡ್ಡೋದೇ ಇಲ್ಲ ಸರ್. ಜನರು ಸ್ವಾಭಿಮಾನವನ್ನ ನಾಶ ಮಾಡ್ತಿದಾರ, ಇವರು ಮಾಡ್ತಿದ್ದಾರೆ ಸರ್. ಇದು ಸ್ವಾಭಿಮಾನ ಕಳೆದು ಬದುಕೋ ರೀತಿ ಎನ್ಕರೇಜ್ ಮಾಡ್ತಿದಾರ. ಹೌದು ಸರ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.